ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ ಯೂಟ್ಯೂಬ್ ಚಾನೆಲ್ನ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ಆಗಸ್ಟ್ ತಿಂಗಳ ಮಿಥುನ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ವಿ. ಶ್ರಾವಣ ಮಾಸದಲ್ಲಿ ಯಾವ ಹಬ್ಬಗಳು ಬರ್ತಾ ಇದೆ, ಏನು ವಿಶೇಷತೆ ಅನ್ನುವಂಥದ್ದಾದ್ರೆ, ಮೊದಲನೇದಾಗಿ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಜೊತೆಗೆ ಮಂಗಳ ಗೌರಿ ಹಬ್ಬ ಬರ್ತಾ ಇದೆ, ಜೊತೆಗೆ ನಾಗಪಂಚಮಿ ಹಬ್ಬ ಬರ್ತಾ ಇದೆ, ಜೊತೆಗೆ ಶ್ರಾವಣ ಶನಿವಾರ ಹಬ್ಬ ಬರ್ತಾ ಇದೆ. ಇನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ಬರ್ತಾ ಇದೆ. ನಮಗೆ ಶ್ರಾವಣ ಮಾಸ ಹಬ್ಬದ ಮಾಸ ಅಂತ ನಾವು ಕರ್ಕೊಳ್ಳುತ್ತೀವಿ, ಅದರಲ್ಲಿ ಏನು ಸಂಶಯ ಇಲ್ಲ. ಈ ಶ್ರಾವಣ ಮಾಸದಲ್ಲೂ ಕೂಡ ರಾಜಯೋಗ ಇರುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ರಾಜಯೋಗ ಇದೆಯಾ, ಈ ಮಾಸದಲ್ಲಿ ರಾಜಯೋಗ ಇರುತ್ತಾ ಇಲ್ವಾ ಅಂತ ಅನ್ನುವಂಥದ್ದು ಕೆಲವರ ಸಂಶಯ ಆಗಿರುತ್ತೆ. ಈ ಶ್ರಾವಣ ಮಾಸದಲ್ಲಿ ದಿನಾಂಕ 9ರಿಂದ ಅಂದ್ರೆ ಆಗಸ್ಟ್ ತಿಂಗಳು 9ನೇ ತಾರೀಕಿನಿಂದ ನಿಮಗೆ ಪೂರ್ತಿ ಆಗಸ್ಟ್ ಮಂತ್ ಪೂರ್ತಿ ರಾಜಯೋಗ ಇರುತ್ತೆ. ಹಾಗಾದ್ರೆ ನಾವು ಈಗ ಈ ಆಗಸ್ಟ್ ತಿಂಗಳಲ್ಲಿ ಯಾವ ಯಾವ ಗ್ರಹದಿಂದ ಮಿಥುನ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು, ಯಾವ ಗ್ರಹದಿಂದ ಲಾಭವನ್ನು ಪಡ್ಕೊಳ್ತಾ ಇದ್ದೀರಿ ಅನ್ನುವಂಥದ್ದು. ಮೊದಲನೇದಾಗಿ ನಾವು ಗ್ರಹಗಳ ಪರಿವರ್ತನೆ ಯೋಗಗಳ ಬಗ್ಗೆ ನಾವು ನೋಡ್ಕೊಂಡು ಬರೋಣ. ಗ್ರಹಗಳು ಬುಧ 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ, ರವಿ 2 ಮತ್ತು 3ನೇ ಮನೆಯಲ್ಲಿ ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನ ಶುಕ್ರ ಸಿಂಹ ರಾಶಿಯಲ್ಲಿ ಶತ್ರುವಿನ ಮನೆಯಲ್ಲಿ ಸ್ಥಿತರಾಗಿದ್ದಾರೆ, ಜೊತೆಗೆ ಕೇತು 4ನೇ ಭಾವದಲ್ಲಿದ್ದಾನೆ, ರಾಹು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇನ್ನ ಶನಿ ಸ್ವಕ್ಷೇತ್ರದಲ್ಲಿ ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದು ಹಿಮ್ಮುಖ ಸಂಚಲನವನ್ನ ಮಾಡ್ತಾ ಇದ್ದಾರೆ. ಹಿಮ್ಮುಖ ದೃಷ್ಟಿಯಿಂದ ಅವಾಗ ಮಕರ ರಾಶಿಯ ದೃಷ್ಟಿಯನ್ನ ಶನಿ ಪರಮಾತ್ಮರು ನೋಡ್ತಾ ಇದ್ದಾರೆ. ಇನ್ನ ಗುರು ಮತ್ತು ಕುಜ ನಿಮಗೆ ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ವೃಷಭ ರಾಶಿ ಮಿಥುನ ರಾಶಿಯವರಿಗೆ ನಷ್ಟ ಭಾವದಲ್ಲಿ ಇದ್ದಾರೆ ಅಂತ. ಮಿಥುನ ರಾಶಿಯವರಿಗೆ ವರ್ಷ ಪೂರ್ತಿ ನೀವು ಕೂಡ ಗುರು ಮತ್ತು ಕುಜನ ಬಲ ಅಷ್ಟೊಂದು ಪ್ರಮಾಣವಾಗಿ ಇರುವುದಿಲ್ಲ ಅಂತ. ಗುರುವಿನ ಬಲ ಇಲ್ಲದೆ ಇರುವಂತಹ ಸಮಯದಲ್ಲೂ ಕೂಡ ಸ್ವಲ್ಪ ವ್ಯವಹಾರಗಳು ವ್ಯಾಪಾರಗಳು ಕುಂಠಿತವಾಗ್ತವೆ ಅನ್ನುವಂಥದ್ದು. ಇನ್ನ ಮಂಗಳ ಗ್ರಹ ನಿಮಗೆ 12ನೇ ಭಾವದಲ್ಲಿದ್ರೆ ಏನೇನು ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದಾದ್ರೆ ಸ್ವಲ್ಪ ಕಾರ್ಯಗಳು ವಿಘ್ನಗಳನ್ನ ಸೂಚಿಸ್ತಾ ಇದ್ದಾನೆ. ಖರ್ಚು ವಿಪರೀತವಾಗಿರುತ್ತೆ. ಹೋದ ತಿಂಗಳಿಗಿಂತಲೂ ಈ ತಿಂಗಳು ಬಹಳ ವಿಪರೀತವಾಗಿ ಖರ್ಚನ್ನ ಅನುಭವಿಸ್ತೀರಾ ಅಂತ. ಯಾಕೆ ಖರ್ಚನ್ನ ಅನುಭವಿಸ್ತಾರ ಅಂದ್ರೆ, ಉದಾಹರಣೆಗೆ ಮಕ್ಕಳ ಫೀಸ್ ಆಗಿರ್ಬೋದು ಅಥವಾ ಮಕ್ಕಳ ಚಟುವಟಿಕೆಗಳಾಗಿರ್ಬೋದು, ಪ್ರತಿಯೊಂದರ ಮೇಲೂ ಕೂಡ ಖರ್ಚನ್ನ ನಿಮಗೆ ಈ ತಿಂಗಳು ಸ್ವಲ್ಪ ಜಾಸ್ತಿ ಇರ್ತದೆ ಅಂತ. ಇನ್ನ ಸ್ತ್ರೀಯರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಈ ಮಿಥುನ ರಾಶಿಯವರು. ಜೊತೆಗೆ ಕಣ್ಣು ನೋವಿನಿಂದ ಏನಾದ್ರೂ ಬೆಳಗ್ತಾ ಇದ್ರೆ, ಈ ಕಣ್ಣು ನೋವು ವಿಪರೀತವಾಗಿ ಮಿಥುನ ರಾಶಿಯವರಿಗೆ ಕಾಡ್ತಾ ಇರುತ್ತೆ ಯಾವಾಗಲೂ. ಆದ್ರಿಂದ ಈ ಕಣ್ಣು ನೋವಿನಿಂದ ಏನಾದ್ರೂ ಬಳಲ್ತಾ ಇದ್ರೆ ಅದು ಸಮಸ್ಯೆ ಸ್ವಲ್ಪ ಪರವಾಗಿಲ್ಲ, ನಿವಾರಣೆ ಆಗುತ್ತೆ. ಜೊತೆಗೆ ಇಲ್ಲಿ ರವಿ 2ನೇ ಮನೆಯಲ್ಲಿ ಬಂದಾಗ ಕಾರ್ಯಗಳಿಗೆ ಬೇಕಾಗುವಂತಹ ಧನ ಆಗಮನದ ಚಿಂತೆ ಇರುತ್ತೆ ನಿಮಗೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ದುಡ್ಡಿಲ್ಲ, ದುಡ್ಡು ಯಾವ ಮೂಲೆಯಿಂದ ಬರ್ತದೆ ಅಥವಾ ಹಣಕಾಸು ಯಾರ ಮೂಲಕ ನಮಗೆ ಬರುತ್ತೆ, ನಮಗೆ ಕೊಟ್ಟಿರೋರು ಕೊಡ್ತಾ ಇಲ್ಲ, ಸಾಲ ಕೊಡ್ತಾ ಇಲ್ಲ, ಸಾಲ ತಗೊಂಡಿರೋರು ರಿಟರ್ನ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ಈ ಮಿಥುನ ರಾಶಿಯವರಿಗೆ ಯಾವಾಗಲೂ ಚಿಂತೆಯನ್ನ ಮಾಡ್ತಾ ಇರ್ತೀರಾ ಅಂತ. ಇನ್ನ ಸ್ವಲ್ಪ ಧನಾಗಮನ ವ್ಯತ್ಯಯ ಆಗುತ್ತೆ ಈ ತಿಂಗಳಲ್ಲಿ. ಅದನ್ನ ಸರ್ವೇ ಸಾಮಾನ್ಯವಾಗಿ ಸ್ವಲ್ಪ ಅರ್ಥವನ್ನು ಮಾಡಿಕೊಂಡು ಅದಕ್ಕೆ ಮಧ್ಯಸ್ಥಿಕೆಯನ್ನ ಮಾಡಿಕೊಳ್ಬೇಕು. ಇನ್ನ ಧನ ಪ್ರಾಪ್ತಿ ಆಗುವಂಥದ್ದು ಅಂದ್ರೆ ಆಗಸ್ಟ್ ತಿಂಗಳಿನಲ್ಲಿ 17ನೇ ತಾರೀಕು ನಂತರ
ರವಿ ತೃತೀಯ ಭಾವಕ್ಕೆ ಬರ್ತಾನೆ ಅಂತ. ಆ ತೃತೀಯ ಭಾವಕ್ಕೆ ಬಂದಾಗ ಸ್ವಲ್ಪ ಧನಾಗಮನ ಆಗುತ್ತೆ. ಈ ತಿಂಗಳ ಕೊನೆಯ ಅಂತ್ಯದಲ್ಲಿ ಕೆಲಸವನ್ನ ಸ್ವಲ್ಪ ಜಯವನ್ನು ಉಂಟು ಮಾಡ್ತಾನೆ ಅಂತ ರವಿ. ಇನ್ನ ಬುಧಗ್ರಹ 3ನೇ ಮನೆಯಲ್ಲಿರುವಾಗ ಸಂಚಾರ ಮಾಡುತ್ತಾ ಇರುವಂತಹ ಯಾವುದೇ ಒಂದು ಮಿತ್ರ ಲಾಭ ಆಗಿರ್ಬೋದು ಅಥವಾ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂತಹ ಸಹಕಾರವನ್ನು ಕೂಡ ಮಿತ್ರರಿಂದ ಈ ತಿಂಗಳು ನೀವು ಕಂಡುಕೊಳ್ಳಬಹುದು. ಇನ್ನ ರಾಜಭಯ ಇದೆ, ಆ ರಾಜಭಯನೂ ಕೂಡ ಈ ತಿಂಗಳು ನಿವಾರಣೆ ಆಗುತ್ತೆ. ಬುಧಗ್ರಹನಿಂದ ವಿಶೇಷವಾಗಿ ಬುಧ ಬುದ್ಧಿಗೆ ಕಾರಕನಾಗಿದ್ದು ತೃತೀಯ ಭಾವದಲ್ಲಿದ್ದು ತಮ್ಮ ಲಗ್ನಾಧಿಪತಿಯಾಗಿದ್ದು ಒಳ್ಳೆಯ ಸದ್ಬುದ್ಧಿಗಳನ್ನ ಈ ಮಿಥುನ ರಾಶಿಯವರಿಗೂ ಕೊಡ್ತಾನೆ ಅಂತ. ಗುರು 12ನೇ ಭಾವದಲ್ಲಿದ್ದಾಗ ಸ್ವಲ್ಪ ಅನಾವಕಾಶವಾಗಿ ಮಾತುಗಳು, ಆ ಮಾತುಗಳಿಂದ ಜಗಳ, ಆ ಜಗಳದಿಂದ ಧನಹಾನಿ, ಮಾನಹಾನಿ, ಪ್ರಾಣಹಾನಿ ಇಂಥವೆಲ್ಲವೂ ಕೂಡ ಅವಕಾಶ ಇದೆ. ಆದ್ದರಿಂದ ಗುರುಗ್ರಹದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇಟ್ಕೊಳ್ಬೇಕು. ಜೊತೆಗೆ ಮನದೇವರ ಪ್ರಾರ್ಥನೆ ಬಹಳ ಮುಖ್ಯ. ಗುರು ನಿಮಗೆ ನಷ್ಟ ಭಾವದಲ್ಲಿರುವುದರಿಂದ ಸ್ವಲ್ಪ ನಷ್ಟ ಆಗುವ ಸಾಧ್ಯತೆಯನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಮನದೇವರ ಪ್ರಾರ್ಥನೆ, ಮಹಾಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನ ಶುಕ್ರಗ್ರಹ 3ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಶುಕ್ರನು ತಮ್ಮ ಜಾತಕದಲ್ಲಿ ನೋಡ್ರಿ, ಶುಕ್ರ ಏನಾದರೂ ನಿಮ್ಮ ಜನ್ಮ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿ, ಜೊತೆಗೆ ಮಿತ್ರ ಕ್ಷೇತ್ರದಲ್ಲಿ, ಜೊತೆಗೆ ಶುಭ ಗ್ರಹಗಳ ಜೊತೆಗೆ ಇದ್ರೆ ಗುರು ಫಲವನ್ನ ಸಂಪೂರ್ಣವಾಗಿ ಕೊಡ್ತಾನೆ ಅಂತ. ಒಂದು ವೇಳೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ನೀಚನಾಗಿ ಅಥವಾ ಶತ್ರುವಿನ ಮನೆಯಲ್ಲಿದ್ರೆ ಫಲಗಳನ್ನ ಕಡಿಮೆಗೊಳಿಸ್ತಾನೆ, ಫಲವನ್ನ ಕೊಡುವುದಿಲ್ಲ ಅಂತ. ಆದ್ರಿಂದ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಶುಕ್ರ ಉಚ್ಚ ಸ್ಥಾನದಲ್ಲಿದ್ರೆ ಅಥವಾ ಮಿತ್ರ ಕ್ಷೇತ್ರದಲ್ಲಿದ್ರೆ, ತ್ರಿಕೋಣದಲ್ಲಿದ್ರೆ, ಕೋಣಾಕಾರದಲ್ಲಿದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಫಲಗಳನ್ನು ಕೊಡ್ತಾನೆ ಅಂತ. ಇನ್ನ ಶನಿ 9ನೇ ಮನೆಯಲ್ಲಿದ್ದಾಗ ನಾನಾ ರೀತಿಯ ಭಯ, ಭಕ್ತಿ, ಶ್ರದ್ಧೆ ಅವೆಲ್ಲವೂ ಕೂಡ ಮನುಷ್ಯನಲ್ಲಿ ಮಿಥುನ ರಾಶಿಯವರಿಗೆ ಒಂದು ಜಾಗ್ರತೆಯನ್ನ ಶನಿ ಪರಮಾತ್ಮ ಮೂಡಿಸ್ತಾನೆ ಅಂತ. ಇನ್ನ ರಾಹು ಕೇತುವಿನಿಂದ ನೀವು ಸ್ವಲ್ಪ ಮಕ್ಕಳಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಏನಾದರೂ ಮಕ್ಕಳಿಗೆ ವಾಹನ ಕೊಡುವುದರಲ್ಲಾಗ್ಲಿ ಅಥವಾ ಮೊಬೈಲ್ ಕೊಡುವುದರಲ್ಲಾಗ್ಲಿ ಅವರ ಕಡೆಗೆ ಸ್ವಲ್ಪ ಗಮನವನ್ನು ಇಟ್ಕೊಳ್ಬೇಕು. ಇನ್ನ ಸ್ವಲ್ಪ ಅಗ್ನಿ ಭಯ ಇದೆ ಈ ತಿಂಗಳಲ್ಲಿ, ಅಗ್ನಿ ಅವಘಡಗಳು ಆಗುವಂತಹ ಸಮಯ ಇದೆ, ಸ್ವಲ್ಪ ಸೂಚಿಸ್ತಾ ಇದೆ. ಯಾಕೆಂತಂದ್ರೆ ಕುಜ ನಷ್ಟ ಭಾವದಲ್ಲಿ ಇರುವುದರಿಂದ ಕುಜ ಅಗ್ನಿಗೆ ಕಾರಕನಾಗಿರ್ತಾನೆ. ಅದರಿಂದ ಸ್ವಲ್ಪ ಅಗ್ನಿ ಭಯ ಕಾಡ್ತಾ ಇದೆ, ಜೊತೆಗೆ ಜಲಭಯನೂ ಕೂಡ ಇದೆ ಅಂತ. ಹೀಗೆ ಸ್ವಲ್ಪ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಆದ್ರಿಂದ ನಿಮ್ಮ ಮನೆದೇವರ ಪ್ರಾರ್ಥನೆ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ಆರಾಧನೆಯನ್ನ ಮಾಡಿ ತುಂಬಾ ಒಳ್ಳೆಯದು. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಲೋಕ ಸಮಸ್ತ ಸುಖಿನೋ ಭವಂತು.